ಡಾಕ್ಟರ್ ಎಷ್ಟು ಜನ ಕಾಲ್ ಮುರ್ಕೊಂಡಾಗ ಬೋನ್ ಬ್ರೇಕ್ ಆಗಿದೆ ಅಂತ ಅನ್ಕೊಂತಾರೆ, ಬಟ್ ಆಕ್ಚುಲಿ ಅವ್ರಿಗೆ ಲಿಗಮೆಂಟ್ ಟೇರ್ ಆಗಿರುತ್ತೆ. ಸೊ ಹೆಂಗ್ ಕನ್ಫರ್ಮ್ ಮಾಡ್ಕೊಳ್ಳೋದು ಲಿಗಮೆಂಟ್ ಟೇರ್ ಆಗಿದೆಯಾ ಇಲ್ವಾ ಅಂತ? ಲಿಗಮೆಂಟ್ ಇಂಜುರಿ ಆಸ್ ಸೇಮ್ ಸಿಮಿಲರ್ ಟು ಫ್ರಾಕ್ಚರ್ಸ್ ಏನಂದ್ರೆ ದೇರ್ ವಿಲ್ ಬಿ ಪೇನ್, ಸ್ವೆಲ್ಲಿಂಗ್, ರೆಡ್ನೆಸ್ ಅಂಡ್ ನಾಟ್ ಏಬಲ್ ಟು ಮೂವ್ ದಟ್ ಜಾಯಿಂಟ್ ಆರ್ ಏರಿಯಾ. ಸೊ ಅದೇ ಥರನೇ ದೇಲ್ ಪ್ರೆಸೆಂಟ್ ಯೂಶಲಿ. ಬಂದಮೇಲೆ ಒಂದು ಎಕ್ಸ್ರೇ ಅಂತ ವಿಲ್ ಟೇಕ್. ಎಕ್ಸ್ರೇಲಿ ಯೂಶಲಿ ವಿ ಕೆನಾಟ್ ಅಸೆಸ್ ಎನಿ ಲಿಗಮೆಂಟ್ ಆಸ್ ಸಚ್. ಇಫ್ ದೇರ್ ಈಸ್ ಎನಿ ಲೈಕ್ ಜಾಯಿಂಟ್ ಓಪನಿಂಗ್, ಏನಾದರೂ ಜಾಯಿಂಟ್ ಏನೋ ಸ್ವಲ್ಪ ಓಪನಿಂಗ್ ಇದೆ ಆರ್ ಅದು ಅಸೋಸಿಯೇಟೆಡ್ ಸ್ವಲ್ಪ ಚಿಪ್ ಫ್ರಾಕ್ಚರ್ಸ್ ಅಂತ ಹೇಳ್ತೀವಿ. ಸೊ ಸಣ್ಣದಾಗಿ ಮೂಳೆ ಮುಟ್ಟಿರೋವಂಥದ್ದು ಆ ಥರ ಇದ್ದಾಗ ಸ್ವಲ್ಪ ಲಿಗಮೆಂಟ್ ಇಂಜುರಿನ ಸಸ್ಪಿಷಿಯಸ್ ಅಂತ ಹೇಳ್ತೀವಿ. ಸೊ ಬಟ್ ಕಂಪ್ಲೀಟಾಗಿ ಲಿಗಮೆಂಟ್ ಇಂಜುರೀಸ್ನ ನಾವು ಕನ್ಫರ್ಮೇಷನ್ ತೊಗೊಳ್ಳೋದು MRI ಸ್ಕ್ಯಾನಲ್ಲಿ. ಸೊ ಅದನ್ನು ಕನ್ಫರ್ಮ್ ಮಾಡಿಕೊಂಡು ದೆನ್ ನೋಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಸೊ ಗ್ರೇಡ್ 1 ಅಂತಂದರೆ ಯೂಶಲಿ ಯು ಕ್ಯಾನ್ ಟ್ರೀಟ್ ಇಟ್ ಕ್ಲಿನಿಕಲಿ ಇಫ್ ಇನ್ ಕೇಸ್ ಜಸ್ಟ್ ಅ ಸ್ಪ್ರೇನ್ ಅಂತಂದರೆ. ಆ್ಯಂಡ್ ಇಫ್ ಇನ್ ಕೇಸ್ ಗ್ರೇಡ್ 2 ಆರ್ ಗ್ರೇಡ್ 3 ಅಂದರೆ ದೇರ್ ಇಸ್ ಟು ಮಚ್ ಆಫ್ ಸ್ವೆಲ್ಲಿಂಗ್ ಆರ್ ಲೈಕ್ ತುಂಬ ಪೇಯ್ನ್ ಇದೆ, ದೆನ್ ವಿಲ್ ಸಜೆಸ್ಟ್ ದೆಮ್ ಟು ಗೋ ಫಾರ್ ಅನ್ MRI. MRI ಕನ್ಫರ್ಮೇಷನ್ ನೋಡಿಕೊಂಡು ದೆನ್ ವಿಲ್ ಯೂಶಲಿ ಟ್ರೀಟ್ ದೆಮ್. ಡಾಕ್ಟರ್ ಎಷ್ಟು ಜನ ಕಾಲ್ ಮುರ್ಕೊಂಡು